ಹಾಯ್, ನೀವು ಈ ಥರ ಫೀಲ್ ಆಗ್ತಿದ್ದೀರಾ? ಏನೋ ಒಂಥರ ಸ್ಟ್ರಕ್ ಆಗಿಬಿಟ್ಟಿದ್ದೀನಿ, ಯಾವುದೇ ಒಂದು ಆ್ಯಕ್ಷನ್ ತಗೋಬೇಕು ಅಂತಿದ್ರೂ ಮೂಡಿ ಆಗಿರೋದು, ಮತ್ತು ಏನು ಆಪರ್ಚುನಿಟೀಸ್ ಇದ್ರೂ ಅದ್ರ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ತೀರಾ, ಒಂದು ಮೂಡಿ ಫೀಲಲ್ಲಿ ಇಟ್ಕೊಂಡು ಎಲ್ಲರಿಗೂ ಹರ್ಟ್ ಮಾಡ್ತಾ ಇರೋದು, ನಿಮಗೆ ಚೆನ್ನಾಗಿರೋಂತಹ ರಿಲೇಷನ್ಶಿಪ್ನ ಹಾಳು ಮಾಡ್ಕೊತಾ ಇರ್ತೀರಾ ನಿಮ್ಮಷ್ಟು ನೀವೇ. ನೀವು ಕಡೆ ಈ ಥರ ಫೀಲ್ ಆಗಿದ್ದೀರಾ? ಮತ್ತು ಟೈಮ್ ತುಂಬ ವೇಸ್ಟ್ ಮಾಡ್ತಾ ಇರ್ತೀರಾ, ಸ್ವಲ್ಪ ಎನರ್ಜಿನೇ ಇಲ್ದಿರೋ ಥರ, ಮತ್ತು ಇಮ್ಯುನಿಟಿ ಸ್ವಲ್ಪ ಕಡಿಮೆ ಇರುತ್ತೆ. ಈ ಥರ ನೀವು ಕೂಡ ಏನಾದರೂ ಫೀಲ್ ಆಗ್ತಿದ್ದೀರಾ? ಸೊ ಇದಕ್ಕೆ ನಾನು ಒಂದು ಒಳ್ಳೆ ಬುಕ್ನ ಕಂಟೆಂಟ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಕಂಟೆಂಟ್ನ ನೀವು ಇಂಪ್ಲಿಮೆಂಟ್ ಮಾಡ್ತಾ ಹೋದರೆ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಸೊ ಯಾವ ಬುಕ್ ಅಂತ ಹೇಳೋದಾದರೆ ಚೇಂಜ್ ಯುವರ್ ಲೈಫ್. ಬುಕ್ ನೇಮೇ ಚೇಂಜ್ ಯುವರ್ ಲೈಫ್, ಆಥರ್ಡ್ ಬೈ ಸ್ನೇಹ ದೇಸಾಯಿ. ಸೊ ಈ ಬುಕ್ಕಲ್ಲಿ ಆಥರ್ ಯಾವ ರೀತಿ ನಮ್ಮ ಬಿಹೇವಿಯರ್ ಇರುತ್ತೆ, ನಾರ್ಮಲಾಗಿ ಯಾವ ಥರ ಸ್ಟ್ರಗಲ್ಸಿಂದ ಆಚೆ ಬರೋದು, ಇದನ್ನೆಲ್ಲ ಈಸಿಯಾಗಿ ಮತ್ತು ಪ್ರಾಕ್ಟಿಕಲ್ ವೇ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾರೆ. ಸೊ ಲೆಟ್ಸ್ ಡೈವ್ ಇನ್ ಟು ದ ಕಂಟೆಂಟ್. ಹಾಯ್, ಮೈಸೆಲ್ಫ್ ಎಂಪವರಿಂಗ್ ಕೋಚ್ ಗಿರೀಶ್. ನನ್ನ ಚಾನಲ್ಗೆ ಸ್ವಾಗತ. ನೀವಿದೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡೋ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಅಂದರೆ ಡೇ 1. ಆಥರ್ ಬಂದ್ಬಿಟ್ಟು 10 days ಅಲ್ಲಿ ಈ ಕಂಟೆಂಟ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಆ್ಯಕ್ಚುಲಿ ಬುಕ್ಕಲ್ಲಿ. ಸೊ ಡೇ 1 ಬರೋದಾದರೆ ದ ಡಿಫರೆನ್ಸ್ ಮೇಕರ್, ವೇರ್ ಇಟ್ ಆಲ್ ಬಿಗಿನ್ಸ್. ಅಂದರೆ ಈ ಚಾಪ್ಟ್ರಲ್ಲಿ ಆಥರ್ ಯಾವ ಥರ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂದರೆ ಆ್ಯಟಿಟ್ಯೂಡ್ ಮತ್ತು ಥಿಂಕಿಂಗ್ ಯಾವ ಥರ ಇರಬೇಕು ಮತ್ತು ಯಾವ ಥರ ಇರಬಾರ್ದು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗಿದ್ದಾರೆ. ಇದರಲ್ಲಿ ಫಸ್ಟ್ ತಗೊಳ್ಳೋದಾದರೆ ಥಾಟ್ಸ್ ಬಗ್ಗೆ ಹೇಳಿದ್ದಾರೆ. ಒಂದು ಒಳ್ಳೆ ಕೋಟಿಂದ ಸ್ಟಾರ್ಟ್ ಮಾಡಿದ್ದಾರೆ. ಇಫ್ ಯು ನೋ ಹೌ ಪವರ್ಫುಲ್ ಯುವರ್ ಥಾಟ್ಸ್ ಆರ್, ಯು ವಿಲ್ ನೆವರ್ ಥಿಂಕ್ ಎ ನೆಗೆಟಿವ್ ಥಾಟ್. ಅಂದರೆ ನಿಮ್ಮ ಥಾಟ್ಸ್ ಎಷ್ಟು ಇಂಪಾರ್ಟೆಂಟು ಮತ್ತು ಎಷ್ಟು ಶಕ್ತಿ ಇದೆ ನಿಮ್ಮ ಥಾಟ್ಸ್ಗೆ ಅಂತ ನಿಮಗೆ ಗೊತ್ತಾದಾಗ ನೀವು ಯಾವತ್ತೂ ನೆಗೆಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಆ್ಯಟಿಟ್ಯೂಡ್ ಬಗ್ಗೆ ಹೇಳೋದಾದರೆ ಒಂದು ಕೋಟ್ ಹೇಳಿದ್ದಾರೆ. ಎ ಬ್ಯಾಡ್ ಆ್ಯಟಿಟ್ಯೂಡ್ ಈಸ್ ಲೈಕ್ ಎ ಫ್ಲಾಟ್ ಟೈರ್, ಇಟ್ ವಿಲ್ ನೆವರ್ ಗೋ ಎನಿವೇರ್. ಅಂದರೆ ಒಂದು ಫ್ಲಾಟ್ ಟೈರ್ ಇದ್ದಾಗ ಅದು ಮುಂದೆ ಮೂವ್ ಆಗಲ್ಲ, ಅಲ್ಲೇ ತಿರುಗ್ತಾ ಇರುತ್ತಲ್ವಾ ನಾವು ಗಾಡಿ ಓಡಿಸೋಕೆ ಹೋದ್ರೆ. ಆ ಥರ ಬ್ಯಾಡ್ ಆ್ಯಟಿಟ್ಯೂಡ್ ಕೂಡ, ಬ್ಯಾಡ್ ಆ್ಯಟಿಟ್ಯೂಡ್ ಇಟ್ಕೊಂಡು ಏನೇ ಮಾಡೋದಕ್ಕೆ ಹೋದ್ರೂ ಅಲ್ಲೇ ರೌಂಡ್ ಹೊಡಿತಾ ಇರ್ತೀರಾ, ಎಲ್ಲೂ ಹೋಗೋದಕ್ಕಾಗೋದಿಲ್ಲ ಅನ್ನೋದ್ರ ಬಗ್ಗೆ ಆ ಥರ ಹೇಳಿದ್ದಾರೆ. ಇದಕ್ಕೆ ಒಳ್ಳೆ ಎಕ್ಸಾಂಪಲ್ ಕೂಡ ಹೇಳ್ತಾ ಹೋಗಿದ್ದಾರೆ. ಎಕ್ಸಾಂಪಲ್ ಬಂದು ಒಂದು ಶೂ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇರುತ್ತೆ. ಆ ಕಂಪ್ನಿ ತನ್ನ ಶೂ ಆ್ಯಟಿಟ್ಯೂಡ್ನ ಅಂದರೆ ರೇಡಿಯಸ್ನ ಇನ್ನೊಂದು ಲೆವೆಲ್ಗೆ ಬೆಳೆಸ್ಬೇಕು ಅಂತ ಒಂದು ಐಲ್ಯಾಂಡ್ನ ಸೆಲೆಕ್ಟ್ ಮಾಡ್ತಾರೆ, ವಿಚ್ ಈಸ್ ನಿಯರ್ ಟು ಅಂಡಮಾನ್ ನಿಕೋಬಾರ್. ಸೊ ಆ ಐಲ್ಯಾಂಡ್ಗೆ ಇಬ್ಬರು ಎಕ್ಸಿಕ್ಯೂಟಿವ್ನ ಕಳಿಸ್ಕೊಡ್ತಾರೆ. ಹೋಗ್ಬಿಟ್ಟು ಅಲ್ಲಿ ರಿಸರ್ಚ್ ಎಲ್ಲ ಮಾಡಿಬಿಟ್ಟು ನಮ್ಮ ಪ್ರಾಡಕ್ಟ್ಸ್ನ ಅಟ್ಲೀಸ್ಟ್ ಮಿನಿಮಮ್ 1000 ಪೇರ್ಸ್ ಶೂಸ್ನ ಸೆಲ್ ಮಾಡ್ಕೊಂಡು ಬನ್ನಿ ಅಂತ. ಇಬ್ಬರು, ಅವ್ರ ಹೆಸರು ಬಂದ್ಬಿಟ್ಟು ವಿಶಾಲ್ ಮತ್ತು ಅನಿಲ್ ಅಂತ ಇಬ್ರು ಹೋಗ್ತಾರೆ. ಸೊ 1 week ಆದಮೇಲೆ ಅನಿಲ್ ವಾಪಸ್ ಬಂದ್ಬಿಡ್ತಾರೆ. ಯಾಕೆ ಬಂದರು ಅನಿಲ್ ಅಂತ ಕಂಪ್ನಿ ಕೇಳುತ್ತೆ. ನಾನು ಅಲ್ಲಿ ಹೋಗಿದ್ದೆ, ನೋಡಿದೆ, ಅಲ್ಲಿರೋ ಜನರಿಗೆ ನಾಲೆಡ್ಜ್ ಇಲ್ಲ, ಫಸ್ಟ್ ಆಫ್ ಆಲ್ ಎಜುಕೇಟೆಡ್ಸ್ ಅಲ್ಲ, ಮತ್ತು ಅವರು ಇದುವರೆಗೂ ಶೂಸ್ ಅನ್ನೋದನ್ನೇ ಬಳಸಿಲ್ಲ. ಅದು ಅಲ್ಲದೆ ಇದುವರೆಗೂ ಅಲ್ಲಿ ಯಾವುದೇ ಕಾಂಪಿಟೇಷನ್ ಇಲ್ಲ, ಅಂದರೆ ಒಂದು ಕೂಡ ಶೂ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇಲ್ಲ. ಸೊ ನಾನು ಅಲ್ಲಿ ಎಷ್ಟೇ ಟೈಮ್ ಸ್ಪೆಂಡ್ ಮಾಡಿದ್ರು ಅಲ್ಲಿ ಬಿಸ್ನೆಸ್ ಆಗೋ ಪಾಯಿಂಟ್ ಎಲ್ಲೂ ನನಗೆ ಕಾಣಿಸಿಲ್ಲ. ಸೊ ಅದರಿಂದ ನಾನು ವಾಪಸ್ ಬಂದ್ಬಿಟ್ಟೆ, ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ತಾರೆ. ಸೊ ಅದೇ ವಿಶಾಲ್ ಬಂದ್ಬಿಟ್ಟು 45 days ಅಲ್ಲೇ ಇದ್ದು ಮತ್ತೆ ವಾಪಸ್ ಬರ್ತಾನೆ. ಸೊ ಕಂಪ್ನಿಯವರು ಅವನ ಮೇಲೆ ಕೋಪ ಮಾಡ್ಕೊತಾರೆ, ನೋಡು ಅನಿಲ್ ಇಷ್ಟು ಬೇಗ ಬಂದ್ಬಿಟ್ಟಿದ್ದಾನೆ, ನೀನು ಯಾಕೆ ಇಷ್ಟು ಟೈಮ್ ತಗೊಂಡೆ ಅಂತ. ಆಗ ವಿಶಾಲ್ ಹೇಳ್ತಾನೆ, ನಾನು ಅಲ್ಲಿ ಗೋಲ್ಡನ್ ಆಪರ್ಚುನಿಟಿನ ಐಡೆಂಟಿಫೈ ಮಾಡಿದೆ. ಏನಂದರೆ ಅಲ್ಲಿ ಇದುವರೆಗೂ ಯಾವುದೇ ಜನ ಶೂಸ್ನ ಬಳಸಿಲ್ಲ, ಅದು ಅಲ್ಲದೆ ಅಲ್ಲಿ ಯಾವುದೇ ಕಾಂಪಿಟೇಟಿವ್ ಇಲ್ಲ, ನಮ್ಮ ಪ್ರಾಡಕ್ಟ್ ಒಂದೇ ಮನೋಪಲಿ ಆಗುತ್ತೆ. ಸೊ ನಾನು ಈ ಆಪರ್ಚುನಿಟಿನ ಕ್ಲೀನಾಗಿ ಯುಟಿಲೈಸ್ ಮಾಡಿಕೊಂಡು, ನೀವು 1000 ಶೂಸ್ನ ಸೇಲ್ ಮಾಡೋಕೆ ಕೇಳಿದ್ದೀರಾ, ನಾನು 45 days 1600 ಶೂಸ್ನ ಸೇಲ್ ಮಾಡಿಕೊಂಡು ಬಂದೆ ಅಂತ ಹೇಳ್ತೇನೆ. ಸೊ ಇಲ್ಲಿ ಇಬ್ಬರ ಥಿಂಕಿಂಗ್ ಪ್ಯಾಟ್ರನ್ ಯಾವ ಥರ ಇದೆ ಅಂತ ಅಬ್ಸರ್ವ್ ಮಾಡ್ಬೋದು. ಫಸ್ಟ್ ಒನ್ ಬಂದ್ಬಿಟ್ಟು ನೆಗೆಟಿವ್ ಆಗಿ ಥಿಂಕ್ ಮಾಡ್ದ, ನೆಗೆಟಿವ್ ರಿಪೋರ್ಟ್ ಕೊಟ್ಟ. ಸೆಕೆಂಡ್ ಒನ್ ಬಂದ್ಬಿಟ್ಟು ಆಪರ್ಚುನಿಟಿನ ಫೈಂಡ್ ಮಾಡ್ದ, ಮತ್ತೆ ಅದನ್ನು ಯುಟಿಲೈಸ್ ಮಾಡಿಕೊಂಡು ಒಳ್ಳೆ ಸೇಲ್ಸ್ನೂ ಮಾಡಿಕೊಂಡು ಕಂಪ್ನಿಗೆ ಮತ್ತೆ ಅವನಿಗೂ ಬೆನಿಫಿಟ್ ತಗೊಂಡ. ಸೊ ಈ ಥರ ಥಿಂಕಿಂಗ್ ಪ್ಯಾಟ್ರನ್ನಿಂದ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಆಥರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಇದೇ ರೀತಿ ನಿಮ್ಮ ಆ್ಯಟಿಟ್ಯೂಡ್ನ ಯಾವ ಥರ ಟೆಸ್ಟ್ ಮಾಡ್ಕೋಬೋದು ಅನ್ನೋದಕ್ಕೆ ಒಂದು ನಾವು PDF ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿದ್ವಿ. ಸೊ ನೀವು ಆ PDF ಡೌನ್ಲೋಡ್ ಮಾಡಿಕೊಂಡು
ನಿಮ್ಮ ಆ್ಯಟಿಟ್ಯೂಡ್ನ ನೀವೇ ಚೆಕ್ ಮಾಡಿಕೊಂಡು ಅದನ್ನು ಯಾವ ಥರ ಚೇಂಜ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಕೂಡ ಈ ಕಂಟೆಂಟ್ ಇನ್ನೂ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಹೇಳೋದಕ್ಕೆ ಬಂದರೆ, ಥಿಂಗ್ಸ್ ವಿಚ್ ಆರ್ ಗೋಯಿಂಗ್ ಇನ್ಸೈಡ್ ಯುವರ್ ಮೈಂಡ್ ವಿಲ್ ಡಿಸೈಡ್ ಯುವರ್ ಆ್ಯಟಿಟ್ಯೂಡ್. ಅಂದರೆ ನಿಮ್ಮ ಥಾಟ್ಸು, ನೀವು ಬೆಳೆದು ಬಂದಿರುವಂತಹ ರೀತಿ ನಿಮ್ಮ ಆ್ಯಟಿಟ್ಯೂಡ್ನ ಡಿಸೈಡ್ ಮಾಡುತ್ತೆ. ನೀವು ಚಿಕ್ಕವಾಗಿರಿಂದ ಯಾವ್ಯಾವ ಥರ ಸಿಚುವೇಶನ್ನ ಫೇಸ್ ಮಾಡ್ಕೊಂಡು ಬಂದಿದ್ದೀರಾ, ಯಾವ್ಯಾವ ಥರ ಫ್ರೆಂಡ್ ಸರ್ಕಲ್ನ, ಯಾವ್ಯಾವ ಥರ ಪ್ರಾಬ್ಲಮ್ಸ್ನ, ಇದೆಲ್ಲನೂ ನಿಮ್ಮ ಆ್ಯಟಿಟ್ಯೂಡ್ಗೆ ಅಟ್ ಪ್ರೆಸೆಂಟ್ ಲೆವೆಲ್ಗೆ ಡಿಸೈಡ್ ಮಾಡುತ್ತೆ. ಬಟ್ ಪ್ರೆಸೆಂಟ್ ಆ್ಯಟಿಟ್ಯೂಡ್ನ ಚೇಂಜ್ ಮಾಡ್ಕೊಳ್ಳೋದು ನಿಮ್ಮ ಕೈಯಲ್ಲೇ ಇರುತ್ತೆ, ಇನ್ಯಾರ ಕೈಯಲ್ಲೂ ಆಗೋದಿಲ್ಲ ಆ ಆ್ಯಟಿಟ್ಯೂಡ್ನ ಚೇಂಜ್ ಮಾಡೋದಕ್ಕೆ. ಸೊ ಯಾವ ಥರ ಚೇಂಜ್ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ಆ ಥರ ಹೇಳ್ತಾ ಹೋಗ್ತಾನೆ. ಡೋಂಟ್ ರಿಯಾಕ್ಟ್, ರೆಸ್ಪಾಂಡ್. ಅಂದರೆ ಇಮಿಡಿಯೇಟ್ ಯಾವುದಕ್ಕೂ ರಿಯಾಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ನಿಮಗೆ ಒಂದು ಥಾಟ್ ಬಂದಿದೆ ಅಂದ್ಕೊಳ್ಳಿ, ಅದ್ರ ಎಮೋಷನ್ನ ಯಾವ ಥರ ಎಮೋಷನ್ ಇದೆ, ಪಾಸಿಟಿವ್ ಎಮೋಷನ್, ನೆಗೆಟಿವ್ ಎಮೋಷನ್, ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗಿರುತ್ತೆ. ಸೊ ನೀವು ಇಮಿಡಿಯೇಟ್ ಏನಾದರೂ ಒಂದು ವಿಷಯ ತಿಳಿತಿದ್ದಂಗೆ ಕೋಪ ಅಥವಾ ಇಮಿಡಿಯೇಟ್ ಒಂದು ಎಕ್ಸೈಟ್ಮೆಂಟ್ ಆಗಿಬಿಡೋದ್ರ ಬದಲು ಸ್ವಲ್ಪ ಟೈಮ್ ತಗೊಂಡು ಥಿಂಕ್ ಮಾಡಿ ಮತ್ತೆ ರೆಸ್ಪಾಂಡ್ ಮಾಡೋದ್ರಿಂದ ಎಷ್ಟೊಂದು ಪ್ರಾಬ್ಲಮ್ಸು ಅವಾಯ್ಡ್ ಆಗೋ ಚಾನ್ಸಸ್ ಇರುತ್ತೆ. ಇದ್ರ ಬಗ್ಗೆ ಆ ಥರ ಇನ್ನೂ ಹೇಳ್ತಾ ಹೋಗ್ತಾ, ಡೋಂಟ್ ಬಿ ಲೈಕ್ ಎ ಪೆಸಿಮಿಸ್ಟ್, ಬಿ ಆಪ್ಟಿಮಿಸ್ಟ್ ಅಂತ ಹೇಳ್ತಾನೆ. ಪೆಸಿಮಿಸ್ಟ್ ಮತ್ತೆ ಆಪ್ಟಿಮಿಸ್ಟ್ ಅಂದ್ರೆ ಏನು? ಪೆಸಿಮಿಸ್ಟು ಯಾವಾಗಾದ್ರೂ ಫಿಕ್ಸ್ಡ್ ಆಗಿ ಥಿಂಕ್ ಮಾಡ್ತಾನೆ, ಆಲ್ವೇಸ್ ಪ್ರಾಬ್ಲಮ್ಸ್ ಬಗ್ಗೆ ಹೇಳ್ತಾ ಇರ್ತಾನೆ, ನೆಗೆಟಿವ್ ಆಗಿ ಹೇಳ್ತಾ ಇರ್ತಾನೆ, ಆಗೋದಿಲ್ಲ, ಇದು ಕಷ್ಟ, ಈ ಥರ ವರ್ಡ್ಸ್ನ ಜಾಸ್ತಿ ಯೂಸ್ ಮಾಡ್ತಾ ಇರ್ತಾನೆ. ಅದೇ ಆಪ್ಟಿಮಿಸ್ಟ್ ಬಂದ್ಬಿಟ್ಟು ಎಲ್ಲದಕ್ಕೂ ಆಪರ್ಚುನಿಟಿ ಥರ ಫೀಲ್ ಮಾಡ್ಕೊಡ್ತಾ ಇರ್ತಾನೆ. ಅವನು ಬ್ಯಾಡಲ್ಲಿ ಕೂಡ ಗುಡ್ಡು ಹುಡ್ಕೋದಕ್ಕೆ ಹೋಗ್ತಾ ಇರ್ತಾನೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಒಂದು ಒಳ್ಳೆ ಕೋಟ್ ಹೇಳಿದಾನೆ ಆ ಥರ ಇದರಲ್ಲಿ, ಎ ಪೆಸಿಮಿಸ್ಟ್ ಸೀಸ್ ಆಲ್ವೇಸ್ ಡಿಫಿಕಲ್ಟಿ ಇನ್ ಈಚ್ ಅಂಡ್ ಎವ್ರಿ ಒನ್ಸ್ ಆಪರ್ಚುನಿಟಿ. ಇಫ್ ಆಪ್ಟಿಮಿಸ್ಟ್ ಈವನ್ ದೋ ಇಟ್ ಈಸ್ ಇನ್ ಡಿಫಿಕಲ್ಟಿ ಹಿ ವಿಲ್ ಫೈಂಡ್ ದ ಆಪರ್ಚುನಿಟಿ. ಅಂದ್ರೆ ಪೆಸಿಮಿಸ್ಟ್ ಅನ್ನೋನು ಒಳ್ಳೆ ಆಪರ್ಚುನಿಟಿ ಕೂಡ ಪ್ರಾಬ್ಲಮ್ನ ಹುಡುಕ್ತಾ ಇರ್ತಾನೆ. ಬಟ್ ಆಪ್ಟಿಮಿಸ್ಟ್ ಇರೋನು ಹೆಂಗಿರ್ತಾನೆ ಅಂದ್ರೆ, ಯಾವುದೇ ಪ್ರಾಬ್ಲಮ್ ಬಂದ್ರು ಅದರಲ್ಲಿ ಯಾವ ತರ ನಾನು ಆಪರ್ಚುನಿಟಿ ಹುಡ್ಕೊಂಡು ಡೆವಲಪ್ ಆಗ್ಬೋದು, ಏನ್ ಕಲಿಬೋದು ಅನ್ನೋದ್ರ ತರ ವರ್ಕ್ ಮಾಡ್ತಾ ಇರ್ತಾನೆ. ಇದ್ರ ಬಗ್ಗೆ ಹೇಳ್ತಾ ಇನ್ನ ಒಂದು ಸ್ಟೋರಿ ಹೇಳ್ತಾರೆ ಆತರು. ಅದು ಬಂದ್ಬಿಟ್ಟು ಒಂದು ಮಾಂಕು ಒಂದು ವಿಲೇಜ್ಗೆ ವಿಸಿಟ್ ಮಾಡಿರ್ತಾನೆ. ಆ ಮಾಂಕು ಎಲ್ಲಾರ ಬಗ್ಗೆನೂ ಹೇಳ್ತಾ ಇರ್ತಾನೆ. ಅಂದ್ರೆ ಅವ್ರು ಯಾವ ತರ, ಅವ್ರ ಆಟಿಟ್ಯೂಡ್ ಏನು, ಮತ್ತೆ ಅವರು ಏನು ಫ್ಯೂಚರ್ ಅಲ್ಲಿ ಇದ್ ಮಾಡ್ತಾ ಇರ್ತಾರೆ, ಅದನ್ನೆಲ್ಲ ಹೇಳ್ತಾ ಇರ್ತಾನೆ. ಅದ್ರ ಬಗ್ಗೆ ಈಗ ಕೆಲವು ಹುಡುಗರು ಚಾಲೆಂಜ್ ತಗೊಂತಾರೆ, ಇವ್ರಿಗೆ ಯಾವ ತರ ಎಲ್ಲ ಗೊತ್ತಾಗ್ಬಿಡುತ್ತೆ, ನಾನು ಇವಾಗ ಒಂದು ಟೆಸ್ಟ್ ಇಡ್ತೀನಿ ಅವ್ರಿಗೆ ಹೋಗ್ಬಿಟ್ಟು, ಎಲ್ಲ ಮುಂದೆ ಅವ್ರಿಗೆ ಫೋಲ್ ಮಾಡ್ಬೇಕು ಅನ್ನೋದು ನನ್ನ ಇಂಟೆನ್ಷನ್ ಅಂತ. ಒಬ್ಬ ಹುಡುಗ ಹೋಗ್ತಾನೆ ಅವ್ರ ಹತ್ರ, ಹೋಗ್ಬಿಟ್ಟು ಹೇಳ್ತಾನೆ, ಅವನ ಕೈಯಲ್ಲಿ ಒಂದು ಬಟರ್ಫ್ಲೈ ಇರುತ್ತೆ. ಆ ಸ್ವಾಮೀಜಿ, ನನ್ನ ಕೈಯಲ್ಲಿ ಏನಿದೆ ಅಂತ ನಿಮ್ಗೆ ಗೊತ್ತಾ ಅಂತ ಕೇಳ್ತಾನೆ ಫಸ್ಟ್ ಕ್ವಶನ್. ಸ್ವಾಮೀಜಿ ಹೇಳ್ತಾರೆ, ಒಂದು ಬಟರ್ಫ್ಲೈ ಇದೆ ಅಂತ. ಆಗ ಹುಡುಗ ಹೇಳ್ತಾನೆ, ಅದು ಬದುಕಿದ್ಯಾ ಸತ್ತಿದ್ಯಾ ಅಂತ. ಆಗ ಸ್ವಾಮೀಜಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅದು ನಿನ್ನ ಕೈಯಲ್ಲಿದೆ, ಅಂದ್ರೆ ನೀನು ಸಾಯಿಸ್ಬೇಕು, ನಾನು ಬದುಕಿದೆ ಅಂತ ಹೇಳಿದ್ರೆ ಅವನು ಸಾಯಿಸ್ಬಿಡ್ತಾನೆ, ಯಾಕಂದ್ರೆ ಪ್ರೂವ್ ಮಾಡ್ಬೇಕು ಅವನು ಇವ್ರು ರಾಂಗು ಅಂತ. ಅದೇ ಅವರು ಸತ್ತಿದೆ ಅಂತ ಹೇಳಿದ್ರೆ ಬಿಟ್ಬಿಡ್ತಾನೆ, ಬದುಕಿದೆ ಅಂತ. ಅವನ ಇಂಟೆನ್ಷನ್ ಏನು, ಸ್ವಾಮೀಜಿನ ರಾಂಗ್ ಆಗಿ ತೋರಿಸ್ಬೇಕು ಅಂತ. ಬಟ್ ಸ್ವಾಮೀಜಿ ಒಳ್ಳೆ ಆನ್ಸರ್ ಅಲ್ಲಿ ಹೇಳ್ತಾನೆ, ಅದು ನಿನ್ನ ಕೈಯಲ್ಲೇ ಇದೆ ಅಂತ. ಸೊ ಇದು ಸಿಚುವೇಶನ್ನ ಯಾವ ತರ ಹ್ಯಾಂಡಲ್ ಮಾಡೋದು ಅಂತ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಆತರು. ಅದೇ ಸ್ವಾಮೀಜಿ ಸಡನ್ ಆಗಿ ಬದುಕಿದೆ ಅಂತ ಹೇಳ್ಬಿಟ್ಟಿದ್ರೆ, ನಿಜ ಹೇಳಿದ್ರು ಅವನು ಸಾಯಿಸ್ಬಿಟ್ಟು ಅದನ್ನ ಸುಳ್ಳು ಮಾಡ್ಬಿಡ್ತಿದ್ದ, ಯಾಕಂದ್ರೆ ಅವನ ಆಟಿಟ್ಯೂಡ್ ಬ್ಯಾಡ್ ಆಗಿದೆ. ಈ ರೀತಿ ಥಿಂಕ್ ಮಾಡಿ ರೆಸ್ಪಾಂಡ್ ಮಾಡೋದ್ರಿಂದ ಎಷ್ಟು ಬೆನಿಫಿಟ್ ಸಿಗುತ್ತೆ ಅಂತ ಆ ಥರ ಎಕ್ಸ್ಪ್ಲೈನ್ ಮಾಡಿದ್ದಾನೆ. ಅದೇ ನೆಕ್ಸ್ಟ್ ಬರೋದಾದ್ರೆ, ಇನ್ನೂ ಒಂದು ಕಾನ್ಸೆಪ್ಟ್ ನ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತಾರೆ ಆತರು. ಅದು ಬಂದ್ಬಿಟ್ಟು ಕ್ಲೀನ್ ಯುವರ್ ವಿಂಡೋ. ಅಂದ್ರೆ ಫಸ್ಟ್ ನಿಮ್ಮ ಥಿಂಕಿಂಗ್ ಪ್ಯಾಟ್ರನ್ನ ನೀವು ಚೇಂಜ್ ಮಾಡಿ ಅಂತ ಹೇಳ್ತಾ ಬರ್ತಾನೆ. ಸೊ ಯಾವುದು ಇದ್ರ ಬಗ್ಗೆ ಒಂದು ಒಳ್ಳೆ ಎಕ್ಸಾಂಪಲ್ ಇಂದ ಹೇಳ್ತಾ ಹೋಗ್ತಾರೆ. ಒಂದು ನ್ಯೂ ಮ್ಯಾರಿಡ್ ಕಪಲ್ ಹೊಸದಾಗಿ ಒಂದು ಮನೆಗೆ ಶಿಫ್ಟ್ ಆಗಿರ್ತಾರೆ. ಸೊ ಅವರು ನ್ಯೂ ಜರ್ನಿ ಲೈಫ್ ಸ್ಟಾರ್ಟ್ ಮಾಡ್ತಾರೆ. ಒಂದಿನ ಮಲಗಿಬಿಟ್ಟು ಬೆಳಿಗ್ಗೆ ಎದ್ದೊಳುವಾಗ ವೈಫು ವಿಂಡೋ ಕಡೆ ಅಬ್ಸರ್ವ್ ಮಾಡ್ತಾರೆ. ವಿಂಡೋ ಕಡೆ ಅಬ್ಸರ್ವ್ ಮಾಡಿಬಿಟ್ಟು ಆಚೆ ಕಡೆ ಇರೋರು, ಆಪೋಸಿಟ್ ಮನೆಯಲ್ಲಿರೋರು ಯಾವಾಗ್ಲೂ ಬಟ್ಟೆಗಳು ಕೊಳ್ತಿರೋವೆಲ್ಲಾನು ಆಚೆನೆ ಹಾಕಿರ್ತಾರೆ. ನಾನು ಅದನ್ನ ನೋಡಿದಾಗ್ಲೆಲ್ಲಾನು ನೆಗೆಟಿವ್ ಆಗಿ ಫೀಲ್ ಆಗ್ತಾ ಇರುತ್ತೆ ಅಂತ ಬೈಕೊಂಡು ಅವ್ರ ಹಸ್ಬೆಂಡ್ಗೆ ಕಂಪ್ಲೇಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿ 2 days 3 days ಅವರು ಅದೇ ರೀತಿ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಡೇ ಹಸ್ಬೆಂಡು ನಾರ್ಮಲ್ ಆಗಿ ಇದ್ ಮಾಡ್ತಾ ಇರ್ತಾರೆ. ಆ ವೈಫ್ ಎದ್ದು ನೋಡಿದಾಗ ಎಲ್ಲ ಕ್ಲೀನ್ ಆಗಿ ಕಾಣಿಸ್ತಾ ಇರುತ್ತೆ, ಅಂದ್ರೆ ಬಟ್ಟೆ ಎಲ್ಲ ಕ್ಲೀನ್ ಆಗಿರುತ್ತೆ. ವೈಫ್ ಹೇಳ್ತಾರೆ, ಇವತ್ತು ಅವರೆಲ್ಲ ಹೋಗ್ಬಿಟ್ಟು ಒಣಗಾಕ್ದಂಗಿದ್ದಾರೆ, ಎಲ್ಲ ಕ್ಲೀನ್ ಇದೆ ಅಂತ ಹೇಳ್ತಾರೆ. ಆಗ ಹಸ್ಬೆಂಡ್ ಹೇಳ್ತಾರೆ ವೈಫ್ಗೆ, ಮೈ ಡಿಯರ್, ಇದು ಅವರ ತಪ್ಪಲ್ಲ, ನಮ್ಮ ತಪ್ಪು. ಆಕ್ಚುಲಿ ನಮ್ಮ ವಿಂಡೋದಲ್ಲಿ ತುಂಬಾ ಧೂಳಿತ್ತು, ಅದನ್ನ ನೀನು ನೋಡಿದಾಗ ವಿಂಡೋ ಅಲ್ಲಿರೋ ಧೂಳು ಅದ್ರ ಮೇಲೆ ಕಾಣಿಸ್ತಾ ಇತ್ತು. ಸೊ ನಾನು ಇವತ್ತು ಕ್ಲೀನ್ ಆಗಿ ವಿಂಡೋನ ಕ್ಲೀನ್ ಮಾಡಿದೆ.
ಸೊ ಬಟ್ಟೆ ಕ್ಲೀನಾಗಿ ಕಾಣಿಸ್ತಿದೆ ಅಂತ ಹೇಳ್ತಾರೆ. ಆವಾಗ ವೈಫ್ಗೆ ರಿಯಲೈಸ್ ಆಗುತ್ತೆ, ಓ ನಾನ್ ನೋಡೋ ರೀತಿ ತಪ್ಪಾಗಿ ನೋಡಿದೆ, ಅವ್ರದ್ದೇನ್ ತಪ್ಪಿಲ್ಲ, ಆದ್ರೂ ನಾನು ಅವ್ರ ಮೇಲೆ ಬ್ಲೇಮ್ ಮಾಡಿದೆ ಅಂತ. ಇದನ್ನ ಆತರ ಏನ್ ಹೇಳ್ತಾರೆ ಅಂದ್ರೆ, ಫಸ್ಟ್ ನೀವು ನೋಡೋದನ್ನ, ನೀವು ಅನಲೈಸ್ ಮಾಡೋದನ್ನ ಪ್ರಾಪರ್ ಆಗಿ ಪಾಸಿಟಿವ್ ಆಗಿ ಅನಲೈಸ್ ಮಾಡ್ಕೊಂಡ್ರೆ ಎಲ್ಲ ರಿಸಲ್ಟ್ಸು ಪಾಸಿಟಿವ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಇದರಲ್ಲಿ ಆತರ ಹೇಳ್ತಾನೆ. ಇದ್ರಲ್ಲಿ ಒಂದು ಥಾಟ್ ಹೇಳೋದಾದ್ರೆ, ಐ ಡೋಂಟ್ ಫಿಕ್ಸ್ ಮೈ ಪ್ರಾಬ್ಲಮ್, ಐ ಫಿಕ್ಸ್ ಮೈ ಥಿಂಕಿಂಗ್ ಅಂತ ಹೇಳ್ತಾರೆ ಇದರಲ್ಲಿ. ಅದೇ ರೀತಿ ಎಕ್ಸ್ಪ್ಲೈನ್ ಮಾಡ್ತಾ ಆತರ ಹೇಳ್ತಾರೆ, ಒಂದು ಸ್ಮಾಲ್ ಅಂಡ್ ಸಿಂಪಲ್ ಪ್ರಿನ್ಸಿಪಲ್ನ, ಅದೇ ಬಂದ್ಬಿಟ್ಟು 2 C's ಅಂದ್ರೆ ಕಮಿಟ್ಮೆಂಟ್ ಅಂಡ್ ಕಾನ್ಶಿಯಸ್ ಎಫರ್ಟ್ಸ್. ಇದರಲ್ಲಿ ಹೇಳೋದಾದ್ರೆ ಯಾವ ತರ ಅಂತ, ಒಂದು ಬಂದ್ಬಿಟ್ಟು ನಿಮ್ಗೆ ಎಲ್ಲ ಪಾಸಿಟಿವ್ ಆಗಿ ಆಗ್ತಾ ಇದ್ದಾಗ ನಿಮ್ಮ ಆಟಿಟ್ಯೂಡು ಮತ್ತೆ ನಿಮ್ಮ ಬಿಹೇವಿಯರ್ ಯಾವ ತರ ಇರುತ್ತೆ ಅಂದ್ರೆ ಎಲ್ಲ ಸಕ್ಸಸ್ನೇ ಕಾಣ್ತಾ ಇರ್ತಾರೆ ಕಂಟಿನ್ಯೂಸ್. ಆವಾಗ ನಿಮ್ಮ ಆಟಿಟ್ಯೂಡು ಮತ್ತೆ ನಿಮ್ಮ ಬಿಹೇವಿಯರ್ ಯಾವ ತರ ಇರುತ್ತೆ. ಅದೇ ಆಪೋಸಿಟ್ ಆದಾಗ ಯಾವ ತರ ಇರುತ್ತೆ. ಆಪೋಸಿಟ್ ಅಂದ್ರೆ ಏನು, ಎಲ್ಲ ಪ್ರಾಬ್ಲಮ್ಸು, ಪ್ರತಿಯೊಂದು ಏನೇ ಮಾಡಕ್ ಹೋಗ್ತಿದ್ರು ನೆಗೆಟಿವ್ ಎಫೆಕ್ಟ್ ಬರ್ತಾ ಇರುತ್ತಲ್ಲ, ಆವಾಗ ಯಾವ ತರ ಇರುತ್ತೆ. ಬಿ ಕಾನ್ಶಿಯಸ್ ಅಂದ್ರೆ ಆವಾಗ ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಪಾಸಿಟಿವ್ ಆಗಿ ಹೋಗಿ ಅಂತ ಹೇಳೋದಕ್ಕೆ ಈ ಕಮಿಟ್ಮೆಂಟ್ ಅಂದ್ರೆ, ಕಮಿಟ್ಮೆಂಟ್ ಏನಂದ್ರೆ ನಾವು ಆಲ್ವೇಸ್ ಸಿ ಪಾಸಿಟಿವ್ ಸೈಡ್ ಆಫ್ ದ ಥಿಂಗ್ಸ್. ಯಾವುದೇ ನೆಗೆಟಿವ್ ಬಂದ್ರು ಅದನ್ನ ಪಾಸಿಟಿವ್ ಆಗಿ ತಗೊಂಡು ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡೋದು ಯಾವ ತರ. ಮತ್ತೆ ಡೋಂಟ್ ರಿಯಾಕ್ಟ್ ಅಂಡ್ ರೆಸ್ಪಾಂಡ್, ಥಿಂಕ್ ಮಾಡಿ ರೆಸ್ಪಾಂಡ್ ಮಾಡಿ ಅಂತ ಈ ಟಿಪ್ನ ಆತರು ಇದರಲ್ಲಿ ಹೇಳ್ತಾರೆ. ಇದನ್ನ ಹೇಳ್ತಾ ಇದ್ದಾಗ ಕೆಲವರು ಆತರ್ಗೆ ಕೇಳ್ತಾರಂತೆ, ಸರ್ ನೀವು ಹೇಳೋದಕ್ಕೆ ಈಸಿಯಾಗಿ ಹೇಳ್ಬಿಡ್ತಾ ಇದ್ದೀರಾ, ಬಟ್ ನೀವು ನನ್ನ ಪ್ಲೇಸಲ್ಲಿ ಇದ್ದು ನನ್ನ ಪ್ರಾಬ್ಲಮ್ನ ಫೇಸ್ ಮಾಡೋ ಆಗಿದ್ದಿದ್ರೆ ನೀವು ಈ ತರ ಹೇಳೋದಿಲ್ಲ ಅಂತ ನೆಗೆಟಿವ್ ಆಗಿ ಕ್ವಶನ್ ಮಾಡ್ತಾರಂತೆ ಆತರ್ಗೆ. ಅವಾಗ ಆತರ ಏನ್ ಹೇಳ್ತಾರೆ ಅಂದ್ರೆ, ಹೌದು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ, ನಾನು ನಿನ್ನ ಪೊಸಿಷನ್ ಇಲ್ಲ ಅಂಡ್ ನಾನು ನೀನ್ ಫೇಸ್ ಮಾಡ್ತಾ ಇರೋ ಪ್ರಾಬ್ಲಮ್ಸ್ನ ನಾನು ಫೇಸ್ ಮಾಡ್ತಾ ಇಲ್ಲ, ಬಟ್ ಇಟ್ ಈಸ್ ನಾಟ್ ಅಬೌಟ್ ವಾಟ್ ಯು ಆರ್ ಫೇಸಿಂಗ್ ನೌ, ಇಟ್ ಈಸ್ ಅಬೌಟ್ ವಾಟ್ ಯು ವಾಂಟ್ ಟು ರೀಚ್. ಅಂದ್ರೆ ಇದು ಈ ಪ್ರೆಸೆಂಟ್ ಸಿಚುವೇಶನ್ ನಲ್ಲೇ ನೀನು ಕುತ್ಕೊಂಡು ಇದನ್ನೇ ಯೋಚನೆ ಮಾಡ್ತಾ ಇದ್ದಾಗ ನೀನು ಹೇಗಿದೆಯೋ ಹಾಗೇ ಇರ್ತೀಯ. ಅಂದ್ರೆ ಮಾಡಿದ್ದೇ ಮಾಡ್ತಾ ಇದ್ರೆ ಬಂದಿದ್ದ ರಿಸಲ್ಟ್ಸೇ ಬರ್ತಾ ಇರುತ್ತೆ. ಏನಾದ್ರೂ ರಿಸಲ್ಟ್ಸ್ ಬೇರೆ ಬೇಕು ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ಬೇಕಾಗಿರುತ್ತೆ. ಅದೇ ನಿನ್ನ ಫ್ಯೂಚರ್ ಗೋಲ್ಸ್ ಮೇಲೆ ಫೋಕಸ್ ಮಾಡ್ತಾ ಆಗಿದ್ದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಕರೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಗೆ ನೆಕ್ಸ್ಟ್ ನಿನ್ ಗೋಲ್ಸ್ ರೀಚ್ ಆಗೋದಕ್ಕೆ ಈಸಿ ಆಗುತ್ತೆ. ಮತ್ತೆ ನೀನ್ ಪಾಸಿಟಿವ್ ಆಗಿರೋದಕ್ಕೆ, ಹ್ಯಾಪಿ ಆಗಿರೋದಕ್ಕೆ ಎಲ್ಲ ಬೆನಿಫಿಟ್ ಆಗುತ್ತೆ ಅಂತ ಆತರ ಇದ್ರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅವ್ರಿಗೆ. ಇದ್ರಲ್ಲಿ ಇನ್ನ ಒಂದು ಒಳ್ಳೆ ಕೋಟ್ನ ಕೂಡ ಭಗವದ್ಗೀತೆಯಿಂದ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಆತರು. ಅದ್ ಬಂದ್ಬಿಟ್ಟು, ಎ ಮ್ಯಾನ್ ಹೂ ಕಾಂಕ್ವರ್ಡ್ ಮೈಂಡ್ ಈಸ್ ದ ಬೆಸ್ಟ್ ಫ್ರೆಂಡ್ ಟು ಹಿಮ್ ಅಂಡ್ ಇಫ್ ನಾಟ್ ಇಟ್ ಈಸ್ ದ ವರಸ್ಟ್ ಎನಿಮಿ ಫಾರ್ ಹಿಮ್. ಅಂದ್ರೆ ಯಾರು ಮೈಂಡ್ ಅನ್ನ ಕಂಟ್ರೋಲ್ ಅಲ್ಲಿ ಇಡೋದಕ್ಕೆ ಸಕ್ಸಸ್ಫುಲ್ ಆಗ್ತಾರೋ ಅವ್ರಿಗೆಲ್ಲ ಮೈಂಡ್ ಒಂದು ಒಳ್ಳೆ ಬೆಸ್ಟ್ ಫ್ರೆಂಡ್. ಯಾವುದೇ ಪ್ರಾಬ್ಲಮ್ಸ್ ನ ಕೂಡ ಯಾವ ತರ ಹ್ಯಾಂಡಲ್ ಮಾಡ್ಬೋದು ಅನ್ನೋ ಕೇಪಬಿಲಿಟಿ ನಿಮ್ಮಲ್ಲೇ ಇರುತ್ತೆ ಅಂತ ಆತರ ಹೇಳ್ತಾನೆ. ಅದೇ ಅವ್ರಿಗೆ ಯಾರಿಗೆ ನಿಮ್ಮ ಮೈಂಡ್ ನ ಕಂಟ್ರೋಲ್ ತಗೊಳ್ಳೋದಕ್ಕೆ ಆಗ್ತಾ ಇರಲ್ವೋ ಅಂತವ್ರಿಗೆ ಮೈಂಡ್ ಈಸ್ ವರಸ್ಟ್ ಎನಿಮಿ, ಅಂದ್ರೆ ಅದೇ ನಿಮ್ಮ ಎನಿಮಿ ಅಂತ ಹೇಳ್ತಾ ಹೋಗ್ತಾನೆ ಆತರ್. ಅದೇ ರೀತಿ ಇದ್ರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಆತರು. ಯಾರಿಗೆ ಎಕ್ಸಾಂಪಲ್ ಆಗಿ ತಗೊಳ್ತಾರೆ ಅಂದ್ರೆ ನೆಲ್ಸನ್ ಮಂಡೇಲಾಗೆ ಎಕ್ಸಾಂಪಲ್ ತಗೊಂತಾರೆ. ನೆಲ್ಸನ್ ಮಂಡೇಲಾ ಅವರು 27 years ಜೈಲಲ್ಲೇ ಕಳೆದಿರ್ತಾರೆ ಅವರ ಫುಲ್ ಲೈಫ್ನ. ಅದೇ ಅವ್ರ ಗುಡ್ ಆಟಿಟ್ಯೂಡು ಮತ್ತೆ ಗುಡ್ ಬಿಹೇವಿಯರ್, ಒಳ್ಳೆ ದಾರಿಯಲ್ಲೇ ಹೋಗ್ತಾ ಇರೋದ್ರಿಂದ ಅವರು ಡೈರೆಕ್ಟ್ ಆಗಿ ಪ್ರೆಸಿಡೆಂಟ್ ಆಗ್ತಾರೆ. ಮತ್ತೆ ಒಳ್ಳೆ ಒಳ್ಳೆ ಅವಾರ್ಡ್ಸ್ ನ ಕೂಡ ಅಚೀವ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲರೂ ಜೈಲಲ್ಲಿ ಇರೋರು ಆಚೆಗೆ ಬಂದ್ಮೇಲೆ ಓವರ್ಕಮ್ ಆಗೋದಕ್ಕೆ ಜಾಸ್ತಿ ಟೈಮ್ ತಗೋತಾರೆ. ಬಟ್ ನೆಲ್ಸನ್ ಮಂಡೇಲಾ 27 years ಇದ್ರು, ಆದ್ರೂ ಅವ್ರು ಮೇಂಟೈನ್ ಮಾಡಿರುವಂತಹ ಆಟಿಟ್ಯೂಡ್ ಇಂದ ಅವ್ರ ಜನರ ವಿಶ್ವಾಸ ಗಳಿಸಿದ್ರು ಮತ್ತೆ ಪ್ರೆಸಿಡೆಂಟ್ ಆಗೋದಕ್ಕೆ ಚಾನ್ಸಸ್ ಆಗುತ್ತೆ ಅಂತ ಹೇಳ್ತಾರೆ ಆ ತರ ಇದ್ರಲ್ಲಿ. ಇನ್ನೂ ಒಂದು ಎಕ್ಸ್ಪ್ಲೈನ್ ಮಾಡ್ತಾರೆ, ನಾವು ಎಷ್ಟೇ ಒಂದು ಒಳ್ಳೆ ಸೀಡ್ನ ನೆಲದಲ್ಲಿ ಬಿತ್ತನೆ ಮಾಡಿದ್ರು ಒಳ್ಳೆ ಫಸಲು ಕೊಡಬೇಕು ಅಂದ್ರೆ ನೆಲ ಚೆನ್ನಾಗಿರ್ಬೇಕು. ಅಂದ್ರೆ ನಿಮ್ಮ ಮೈಂಡ್ ಚೆನ್ನಾಗಿದ್ದಾಗ ಮಾತ್ರ ನಿಮ್ಮಿಂದ ಒಳ್ಳೆ ಔಟ್ಪುಟ್ ತೆಗೆಯೋದಕ್ಕೆ ಚಾನ್ಸಸ್ ಇರುತ್ತೆ ಅಂತ ಆ ತರ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಎಷ್ಟು ಬ್ಯೂಟಿಫುಲ್ ಆಗಿ ಆ ತರ ಎಕ್ಸ್ಪ್ಲೈನ್ ಮಾಡಿದಾರಲ್ವಾ ಕಂಟೆಂಟ್ಸು. ಸೊ ಈ ಕಂಟೆಂಟ್ ಎಲ್ಲ ನೀವು ಕೇಳಿದಾಗ ನೀವು ಯಾವ ರೀತಿ ಆಕ್ಷನ್ ನ ತಗೋಬೇಕು, ಯಾವ ತರ ಆಕ್ಷನ್ ನ ತಗೊಂತೀರಾ, ಮತ್ತೆ ಪ್ಲಾನ್ ಆಫ್ ಆಕ್ಷನ್ ಏನು ಅನ್ನೋದ್ರ ಬಗ್ಗೆ ಈಗ ಹೇಳ್ತೀನಿ. ಇದ್ರಲ್ಲಿ ಬಂದ್ಬಿಟ್ಟು 3 ಆಕ್ಷನ್ ಸ್ಟೆಪ್ಸ್ ನ ಇವತ್ತು ಹೇಳ್ತೀನಿ. ಫಸ್ಟ್ ಆಕ್ಷನ್ ಸ್ಟೆಪ್ ಬಂದ್ಬಿಟ್ಟು, ನೀವು ಯಾವ್ದ್ರಲ್ಲಿ ಗುಡ್ ಇದ್ದೀರಾ, ಯಾವ್ದ್ರಲ್ಲಿ ಬ್ಯಾಡ್ ಇದೆ. ಅಂದ್ರೆ ನಿಮ್ಮ ಪ್ರಾಬ್ಲಮ್ಸ್ನೆಲ್ಲ ಬ್ಯಾಡ್ ಇದ್ರಲ್ಲಿ ಬರೀರಿ, ನಿಮ್ಮ ಸಕ್ಸಸ್ ಅಥವಾ ನಿಮ್ ಯಾವ್ದ್ರಲ್ಲಿ ಹ್ಯಾಪಿ ಆಗಿದ್ದೀರಾ ಅದ್ರಲ್ಲೆಲ್ಲ ಗುಡ್ ಇದ್ರಲ್ಲಿ ಬರೀರಿ. 1 thing. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು, ನೀವು ಯಾವ್ದಾದ್ರು ಒಂದು 2 activities ನ ಎವ್ರಿ ವೀಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಅಂದ್ರೆ
ನೀವು ಇದುವರೆಗೂ ಮಾಡದೇ ಇರುವಂತಹ 2 ಆಕ್ಟಿವಿಟೀಸ್ನ ಮಾಡ್ತಾ ಹೋಗಿ ಕನ್ಸಿಸ್ಟೆಂಟ್ ಆಗಿ. ಥರ್ಡ್, ಅವಾಯ್ಡ್ ಟಾಕ್ಸಿಕ್ ಪೀಪಲ್. ಯಾರು ತುಂಬಾ ನೆಗೆಟಿವ್ನ ಮಾತಾಡ್ತಾ ಇರ್ತಾರೋ, ಆಗೋದಿಲ್ಲ ಅಂತ ನೆಗೆಟಿವ್ ಆಗಿ, ಅಂದ್ರೆ ನಿಮ್ಗೆ ಮೋಟಿವೇಶನ್ ಬದಲು ಡಿಮೋಟಿವೇಶನ್ ಯಾರ ಹತ್ರ ಮಾತಾಡಿದ್ರೆ ಆಗ್ತಾ ಇರುತ್ತೋ ಅಂತವ್ರನ್ನ ಅವಾಯ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಈ 3 ಸಿಂಪಲ್ ಸ್ಟೆಪ್ನ ಫಸ್ಟ್ ಡೇ ಅಲ್ಲಿ ಆತರು ಸಜೆಸ್ಟ್ ಮಾಡಿದ್ದಾರೆ. ನಿಮ್ಗೆ ಈ ಇನ್ಸೈಟ್ಸ್ ಎಲ್ಲಾನು ವ್ಯಾಲ್ಯೂಯಬಲ್ ಅಂತ ಫೀಲ್ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮುಖಾಂತರ ಸಪೋರ್ಟ್ ಕೊಡಿ. ಹಾಗೂ ನಿಮ್ಮ ಟೇಕ್ ಅವೇ ಯಾವುದು, ಕೀ ಟೇಕ್ ಅವೇ ಅಂದ್ರೆ ಏನು, ನೀವೇನ್ ಕಲ್ತ್ರಿ ಇದರಿಂದ ಅನ್ನೋದನ್ನ ಕಾಮೆಂಟ್ ಅಲ್ಲಿ ತೋರಿಸಿ. ದಿಸ್ ಈಸ್ ಜಸ್ಟ್ ಡೇ 1 ಕಂಟೆಂಟು. ಇನ್ನು ತುಂಬಾ ನಮ್ಮ ಜರ್ನಿ ಇದೆ. ಈ ಜರ್ನಿಯಲ್ಲಿ ನಿಮ್ಗೆ ಇನ್ನೂ ತುಂಬಾ ಒಳ್ಳೆ ಕಂಟೆಂಟ್ನ ಹೇಳ್ತಾ ಹೋಗ್ತೀನಿ. ಸೊ ಲೆಟ್ಸ್ ಮೀಟ್ ಇನ್ next video. Until then, goodbye. This is empowering coach Girish. I can't, we can. Together we can bring brightness in each and everyone's darkness. Thank you.